ಕೊಲ್ಲಿ ರಾಷ್ಟ್ರಗಳ ಕದನಕ್ಕೆ ಬುಧವಾರ ಬಿದ್ದ 14 ದಿನಗಳ ಅಲ್ಪ ವಿರಾಮ ಎರಡೇ ದಿನಕ್ಕೆ ಧೂಳಿಪಟ ಆಗೋ ಲಕ್ಷಣ ದಟ್ಟವಾಗಿದೆ. ಸೀಸ್ ಫೈರ್ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೊಟ್ಟ ಅದೊಂದು ಎಚ್ಚರಿಕೆ ಖಮೇನಿ ಪಡೆಯನ್ನ ಕೆರಳಿಸಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಕದನ ವಿರಾಮದ ಘೋಷಣೆ ಬೆನ್ನಲ್ಲೇ ಜಾಗತಿಕ ರಾಜಕೀಯದಲ್ಲಿ ಮತ್ತೆ ಯುದ್ಧದ ಕಾರ್ಬಾಡುಗಳು ಕವಿಯತೊಡಗಿವೆ. ಮತ್ತೆ ಇರಾನ್ ವಿರುದ್ಧ ಅಬ್ಬರಿಸಿರುವಂತಹ ಟ್ರಂಪ್ ಇರಾನ್ ಸರ್ಕಾರಕ್ಕೆ ಅತ್ಯಂತ ಗಂಭೀರ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇರಾನ್ ಸುತ್ತಲೂ ಅಮೆರಿಕದ ನೌಕಾಪಡೆ, ಯುದ್ಧ ವಿಮಾನಗಳು ಮತ್ತು ಮಿಲಿಟರಿ ಸರ್ವಸನ್ನದ್ಧ ಸ್ಥಿತಿಯಲ್ಲಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಮೂರೇ ದಿನಕ್ಕೆ ಮುರಿದು ಬೀಳುತ್ತಾ ಕದನ ವಿರಾಮ. ಹುಚ್ಚುದರೆ ಟ್ರಂಪ್ನಿಂದ ಮತ್ತೆ ವಿನಾಶದ ಮಾತು. ಅಮೆರಿಕದ ಜನರು ಡೊನಾಲ್ಡ್ ಟ್ರಂಪ್ರನ್ನ ಅದ್ಯಾಕೆ ಅಧ್ಯಕ್ಷನನ್ನಾಗಿ ಮಾಡಿಬಿಟ್ಟಿವಿ ಅಂತ ಪರಿತಪಿಸುವಂತಾಗಿದೆ. ಮೊದಲು ರಷ್ಯಾದೊಂದಿಗೆ ಮೈತ್ರಿಗೆ ಮುಂದಾದ ಈ ಹುಚ್ಚುದರೆ ಬಳಿಕ ಇರಾನ್ ಸುಪ್ರೀಂ ಲೀಡರ್ನನ್ನೇ ಖಲಾಸ್ ಮಾಡಿದ್ದ. ಅಂದು ಮಾಡಿದ ತಪ್ಪಿನಿಂದ ಇಂದಿಗೂ ಕೂಡ ಇಡೀ ವಿಶ್ವವೇ ಆತಂಕದಲ್ಲಿರುವಂತೆ ಮಾಡಿದ್ದಾನೆ ಈ ಪಾಪಾತ್ಮ. ಹೌದು, ಕಳೆದ 40 ದಿನಗಳಿಂದ ಕೊಲ್ಲಿಯಲ್ಲಿ ನಡೀತಾ ಕದನಕ್ಕೆ ನಿನ್ನೆ ಬೆಳಗ್ಗೆ ಅಲ್ಪ ವಿರಾಮ ಬಿದ್ದಿತ್ತು. ಆದರೆ ಮಧ್ಯಾಹ್ನದ ಹೊತ್ತಿಗೆ ಇಸ್ರೇಲ್ ಮಾಡಿದ ಕಿತಾಪತಿ ಇದೀಗ ಮತ್ತೆ ಮಧ್ಯಪ್ರಾಚ್ಯದಲ್ಲಿ ಮಿಸೈಲ್ ಮಳೆ ಮುಂದುವರಿಯುವ ಸಾಧ್ಯತೆಯನ್ನ ದಟ್ಟವಾಗಿ ತೋರುತ್ತಾ ಇದೆ. ಸದ್ಯಕ್ಕಂತೂ ಗಲ್ಫ್ ವಾರ್ಗೆ ಶಾರ್ಟ್ ಬ್ರೇಕ್ ಬಿದ್ದಿದೆ. ಪೂರ್ಣ ಪ್ರಮಾಣದ ಸಂಧಾನಕ್ಕೆ ಇರಾನ್ 10 ಅಂಶಗಳ ಬೇಡಿಕೆಯನ್ನು ಇಟ್ಟಿದೆ. ಮೇಲ್ನೋಟಕ್ಕೆ ಇರಾನ್ನ 10 ಷರತ್ತುಗಳನ್ನು ಒಪ್ಪಿದ ಟ್ರಂಪ್ ಸೀಸ್ ಫೈರ್ ಘೋಷಣೆ ಮಾಡಿದ್ರು. ಆದರೆ ಅದಾದ ಬಳಿಕ ತಮ್ಮ ವರಸೆಯನ್ನ ಬದಲಾಯಿಸಿದ್ದಾರೆ. ಹೌದು, ನಾವು ಇರಾನ್ ಮೇಲೆ ದಾಳಿ ಮಾಡಲ್ಲ ಅಂತ ಹೇಳಿರೋದು ನಿಜ. ಆದರೆ ನಾವು ಇರಾನ್ ಗಡಿಯನ್ನ ಬಿಟ್ಟು ಕದಲೋದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಗುಡುಗಿದ್ದಾರೆ. ಹೆಚ್ಚುವರಿ ಮದ್ದುಗುಂಡು ಮತ್ತು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳೊಂದಿಗೆ ನಮ್ಮ ಸೇನೆ ಇರಾನ್ ಸುತ್ತಮುತ್ತಲೂ ಕೂಡ ಮೊಕ್ಕಾಂ ಹೊಡಲಿದೆ. ಶಾಶ್ವತ ಒಪ್ಪಂದ ಏರ್ಪಡುವವರೆಗೂ ಕೂಡ ನಮ್ಮ ಮಿಲಿಟರಿ ಅಲ್ಲಿಂದ ಕದಲುವುದಿಲ್ಲ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ. ಟ್ರಂಪ್ ಹುಚ್ಚು ಹೇಳಿಕೆ. ಲೆಬನಾನ್ ಮೇಲೆ ಇಸ್ರೇಲ್ನ ರಣಭೀಕರ ದಾಳಿಯ ನಡುವೆಯೇ ನಾಳೆ ಪಾಕಿಸ್ತಾನ್ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಸಭೆ ನಡೆಯಲಿದೆ ಅನ್ನೋ ಮಾತಿಗೆ ಇದಕ್ಕಾಗಿ ಪಾಕಿಸ್ತಾನ ಇಡೀ ದೇಶವನ್ನೇ ಲಾಕ್ಡೌನ್ ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕೊಲ್ಲಿ ರಾಷ್ಟ್ರಗಳ ಕದನಕ್ಕೆ ಬುಧವಾರ ಬಿದ್ದ 14 ದಿನಗಳ ಅಲ್ಪ ವಿರಾಮ ಎರಡೇ ದಿನಕ್ಕೆ ಧೂಳಿಪಟ ಆಗೋ ಲಕ್ಷಣ ದಟ್ಟವಾಗಿದೆ. ಸೀಸ್ ಫೈರ್ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೊಟ್ಟ ಅದೊಂದು ಎಚ್ಚರಿಕೆ ಖಮೇನಿ ಪಡೆಯನ್ನ ಕೆರಳಿಸಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಕದನ ವಿರಾಮದ ಘೋಷಣೆ ಬೆನ್ನಲ್ಲೇ ಜಾಗತಿಕ ರಾಜಕೀಯದಲ್ಲಿ ಮತ್ತೆ ಯುದ್ಧದ ಕಾರ್ಬಾಡುಗಳು ಕವಿಯತೊಡಗಿವೆ. ಮತ್ತೆ ಇರಾನ್ ವಿರುದ್ಧ ಅಬ್ಬರಿಸಿರುವಂತಹ ಟ್ರಂಪ್ ಇರಾನ್ ಸರ್ಕಾರಕ್ಕೆ ಅತ್ಯಂತ ಗಂಭೀರ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇರಾನ್ ಸುತ್ತಲೂ ಅಮೆರಿಕದ ನೌಕಾಪಡೆ, ಯುದ್ಧ ವಿಮಾನಗಳು ಮತ್ತು ಮಿಲಿಟರಿ ಸರ್ವಸನ್ನದ್ಧ ಸ್ಥಿತಿಯಲ್ಲಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಮೂರೇ ದಿನಕ್ಕೆ ಮುರಿದು ಬೀಳುತ್ತಾ ಕದನ ವಿರಾಮ. ಹುಚ್ಚುದರೆ ಟ್ರಂಪ್ನಿಂದ ಮತ್ತೆ ವಿನಾಶದ ಮಾತು. ಅಮೆರಿಕದ ಜನರು ಡೊನಾಲ್ಡ್ ಟ್ರಂಪ್ರನ್ನ ಅದ್ಯಾಕೆ ಅಧ್ಯಕ್ಷನನ್ನಾಗಿ ಮಾಡಿಬಿಟ್ಟಿವಿ ಅಂತ ಪರಿತಪಿಸುವಂತಾಗಿದೆ. ಮೊದಲು ರಷ್ಯಾದೊಂದಿಗೆ ಮೈತ್ರಿಗೆ ಮುಂದಾದ ಈ ಹುಚ್ಚುದರೆ ಬಳಿಕ ಇರಾನ್ ಸುಪ್ರೀಂ ಲೀಡರ್ನನ್ನೇ ಖಲಾಸ್ ಮಾಡಿದ್ದ. ಅಂದು ಮಾಡಿದ ತಪ್ಪಿನಿಂದ ಇಂದಿಗೂ ಕೂಡ ಇಡೀ ವಿಶ್ವವೇ ಆತಂಕದಲ್ಲಿರುವಂತೆ ಮಾಡಿದ್ದಾನೆ ಈ ಪಾಪಾತ್ಮ. ಹೌದು, ಕಳೆದ 40 ದಿನಗಳಿಂದ ಕೊಲ್ಲಿಯಲ್ಲಿ ನಡೀತಾ ಕದನಕ್ಕೆ ನಿನ್ನೆ ಬೆಳಗ್ಗೆ ಅಲ್ಪ ವಿರಾಮ ಬಿದ್ದಿತ್ತು. ಆದರೆ ಮಧ್ಯಾಹ್ನದ ಹೊತ್ತಿಗೆ ಇಸ್ರೇಲ್ ಮಾಡಿದ ಕಿತಾಪತಿ ಇದೀಗ ಮತ್ತೆ ಮಧ್ಯಪ್ರಾಚ್ಯದಲ್ಲಿ ಮಿಸೈಲ್ ಮಳೆ ಮುಂದುವರಿಯುವ ಸಾಧ್ಯತೆಯನ್ನ ದಟ್ಟವಾಗಿ ತೋರುತ್ತಾ ಇದೆ.
ಸದ್ಯಕ್ಕಂತೂ ಗಲ್ಫ್ ವಾರ್ಗೆ ಶಾರ್ಟ್ ಬ್ರೇಕ್ ಬಿದ್ದಿದೆ. ಪೂರ್ಣ ಪ್ರಮಾಣದ ಸಂಧಾನಕ್ಕೆ ಇರಾನ್ 10 ಅಂಶಗಳ ಬೇಡಿಕೆಯನ್ನು ಇಟ್ಟಿದೆ. ಮೇಲ್ನೋಟಕ್ಕೆ ಇರಾನ್ನ 10 ಷರತ್ತುಗಳನ್ನು ಒಪ್ಪಿದ ಟ್ರಂಪ್ ಸೀಸ್ ಫೈರ್ ಘೋಷಣೆ ಮಾಡಿದ್ರು. ಆದರೆ ಅದಾದ ಬಳಿಕ ತಮ್ಮ ವರಸೆಯನ್ನ ಬದಲಾಯಿಸಿದ್ದಾರೆ. ಹೌದು, ನಾವು ಇರಾನ್ ಮೇಲೆ ದಾಳಿ ಮಾಡಲ್ಲ ಅಂತ ಹೇಳಿರೋದು ನಿಜ. ಆದರೆ ನಾವು ಇರಾನ್ ಗಡಿಯನ್ನ ಬಿಟ್ಟು ಕದಲೋದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಗುಡುಗಿದ್ದಾರೆ. ಹೆಚ್ಚುವರಿ ಮದ್ದುಗುಂಡು ಮತ್ತು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳೊಂದಿಗೆ ನಮ್ಮ ಸೇನೆ ಇರಾನ್ ಸುತ್ತಮುತ್ತಲೂ ಕೂಡ ಮೊಕ್ಕಾಂ ಹೊಡಲಿದೆ. ಶಾಶ್ವತ ಒಪ್ಪಂದ ಏರ್ಪಡುವವರೆಗೂ ಕೂಡ ನಮ್ಮ ಮಿಲಿಟರಿ ಅಲ್ಲಿಂದ ಕದಲುವುದಿಲ್ಲ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ. ಟ್ರಂಪ್ ಹುಚ್ಚು ಹೇಳಿಕೆ, ಲೆಬನಾನ್ ಮೇಲೆ ಇಸ್ರೇಲ್ನ ರಣಭೀಕರ ದಾಳಿಯ ನಡುವೆಯೇ ನಾಳೆ ಪಾಕಿಸ್ತಾನ್ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಸಭೆ ನಡೆಯಲಿದೆ ಅನ್ನೋ ಮಾತಿಗೆ ಇದಕ್ಕಾಗಿ ಪಾಕಿಸ್ತಾನ ಇಡೀ ದೇಶವನ್ನೇ ಲಾಕ್ಡೌನ್ ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕೊಲ್ಲಿ ರಾಷ್ಟ್ರಗಳ ಕದನಕ್ಕೆ ಬುಧವಾರ ಬಿದ್ದ 14 ದಿನಗಳ ಅಲ್ಪ ವಿರಾಮ 2 ದಿನಕ್ಕೆ ಧೂಳಿಪಟ ಆಗೋ ಲಕ್ಷಣ ದಟ್ಟವಾಗಿದೆ. ಸೀಸ್ ಫೈರ್ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೊಟ್ಟ ಅದೊಂದು ಎಚ್ಚರಿಕೆ ಖಮೇನಿ ಪಡೆಯನ್ನ ಕೆರಳಿಸಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಕದನ ವಿರಾಮದ ಘೋಷಣೆ ಬೆನ್ನಲ್ಲೇ ಜಾಗತಿಕ ರಾಜಕೀಯದಲ್ಲಿ ಮತ್ತೆ ಯುದ್ಧದ ಕಾರ್ಬಾಡುಗಳು ಕವಿಯತೊಡಗಿವೆ. ಮತ್ತೆ ಇರಾನ್ ವಿರುದ್ಧ ಅಬ್ಬರಿಸಿರುವಂತಹ ಟ್ರಂಪ್ ಇರಾನ್ ಸರ್ಕಾರಕ್ಕೆ ಅತ್ಯಂತ ಗಂಭೀರ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇರಾನ್ ಸುತ್ತಲೂ ಅಮೆರಿಕದ ನೌಕಾಪಡೆ, ಯುದ್ಧ ವಿಮಾನಗಳು ಮತ್ತು ಮಿಲಿಟರಿ ಸರ್ವಸನ್ನದ್ಧ ಸ್ಥಿತಿಯಲ್ಲಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಮೂರನೇ ದಿನಕ್ಕೆ ಮುರಿದು ಬೀಳುತ್ತಾ ಕದನ ವಿರಾಮ. ಹುಚ್ಚುದೊರೆ ಟ್ರಂಪ್ನಿಂದ ಮತ್ತೆ ವಿನಾಶದ ಮಾತು. ಅಮೆರಿಕದ ಜನರು ಡೊನಾಲ್ಡ್ ಟ್ರಂಪ್ರನ್ನ ಅದ್ಯಾಕೆ ಅಧ್ಯಕ್ಷನನ್ನಾಗಿ ಮಾಡಿಬಿಟ್ಟಿವಿ ಅಂತ ಪರಿತಪಿಸುವಂತಾಗಿದೆ. ಮೊದಲು ರಷ್ಯಾದೊಂದಿಗೆ ಮೈತ್ರಿಗೆ ಮುಂದಾದ ಈ ಹುಚ್ಚುದೊರೆ ಬಳಿಕ ಇರಾನ್ ಸುಪ್ರೀಂ ಲೀಡರ್ನನ್ನೇ ಖಲಾಸ್ ಮಾಡಿದ್ದ. ಅಂದು ಮಾಡಿದ ತಪ್ಪಿನಿಂದ ಇಂದಿಗೂ ಕೂಡ ಇಡೀ ವಿಶ್ವವೇ ಆತಂಕದಲ್ಲಿರುವಂತೆ ಮಾಡಿದ್ದಾನೆ ಈ ಪಾಪಾತ್ಮ. ಹೌದು, ಕಳೆದ 40 ದಿನಗಳಿಂದ ಕೊಲ್ಲಿಯಲ್ಲಿ ನಡೀತಾ ಇದ್ದಂತಹ ಕದನಕ್ಕೆ ನಿನ್ನೆ ಬೆಳಗ್ಗೆ ಅಲ್ಪ ವಿರಾಮ ಬಿದ್ದಿತ್ತು. ಆದರೆ ಮಧ್ಯಾಹ್ನದ ಹೊತ್ತಿಗೆ ಇಸ್ರೇಲ್ ಮಾಡಿದ ಕಿತಾಪತಿ ಇದೀಗ ಮತ್ತೆ ಮಧ್ಯಪ್ರಾಚ್ಯದಲ್ಲಿ ಮಿಸೈಲ್ ಮಳೆ ಮುಂದುವರಿಯುವ ಸಾಧ್ಯತೆಯನ್ನ ದಟ್ಟವಾಗಿ ತೋರುತ್ತಾ ಇದೆ. ಸದ್ಯಕ್ಕಂತೂ ಗಲ್ಫ್ ವಾರ್ಗೆ ಶಾರ್ಟ್ ಬ್ರೇಕ್ ಬಿದ್ದಿದೆ. ಪೂರ್ಣ ಪ್ರಮಾಣದ ಸಂಧಾನಕ್ಕೆ ಇರಾನ್ 10 ಅಂಶಗಳ ಬೇಡಿಕೆಯನ್ನು ಇಟ್ಟಿದೆ. ಮೇಲ್ನೋಟಕ್ಕೆ ಇರಾನ್ನ 10 ಷರತ್ತುಗಳನ್ನು ಒಪ್ಪಿದ ಟ್ರಂಪ್ ಸೀಸ್ ಫೈರ್ ಘೋಷಣೆ ಮಾಡಿದ್ರು. ಆದರೆ ಅದಾದ ಬಳಿಕ ತಮ್ಮ ವರಸೆಯನ್ನ ಬದಲಾಯಿಸಿದ್ದಾರೆ. ಹೌದು, ನಾವು ಇರಾನ್ ಮೇಲೆ ದಾಳಿ ಮಾಡಲ್ಲ ಅಂತ ಹೇಳಿರೋದು ನಿಜ. ಆದರೆ ನಾವು ಇರಾನ್ ಗಡಿಯನ್ನ ಬಿಟ್ಟು ಕದಲೋದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಗುಡುಗಿದ್ದಾರೆ. ಹೆಚ್ಚುವರಿ ಮದ್ದುಗುಂಡು ಮತ್ತು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳೊಂದಿಗೆ ನಮ್ಮ ಸೇನೆ ಇರಾನ್ ಸುತ್ತಮುತ್ತಲೂ ಕೂಡ ಮೊಕ್ಕಾಂ ಹೊಡಲಿದೆ. ಶಾಶ್ವತ ಒಪ್ಪಂದ ಏರ್ಪಡುವವರೆಗೂ ಕೂಡ ನಮ್ಮ ಮಿಲಿಟರಿ ಅಲ್ಲಿಂದ ಕದಲುವುದಿಲ್ಲ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ. ಟ್ರಂಪ್ ಹುಚ್ಚು ಹೇಳಿಕೆ, ಲೆಬನಾನ್ ಮೇಲೆ ಇಸ್ರೇಲ್ನ ರಣಭೀಕರ ದಾಳಿಯ ನಡುವೆಯೇ ನಾಳೆ ಪಾಕಿಸ್ತಾನ್ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಸಭೆ ನಡೆಯಲಿದೆ ಅನ್ನೋ ಮಾತಿಗೆ ಇದಕ್ಕಾಗಿ ಪಾಕಿಸ್ತಾನ ಇಡೀ ದೇಶವನ್ನೇ ಲಾಕ್ಡೌನ್ ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.